ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುನಿಲ್. ಇವತ್ತು ಲಾಗ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಲಾಗು ತುಂಬ ದಿನ ಆಗಿತ್ತು, ಅದಕ್ಕೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಮೊದಲದಾಗಿ ಪರಿಚಯ, ನಿಮ್ಮೊಂದಿಗೆ ನಿರಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಪರಿಚಯ ನಿಮ್ಮೊಂದಿಗೆ ನಿರಂತರ. ಇವತ್ತು ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನನ್ನ ಜೊತೆಗೆ ಚಿಕ್ಕಂದ್ರಿಂದ ಅಂದ್ರೆ 4ನೇ ತರಗತಿಯಿಂದ 10th ವರೆಗೂ ಜೊತೆಗೆ ಓದಿ, ನನ್ನ ಜೊತೆಗೆ ಅವನ ಜೊತೆಗೆ ನಾನು ಕೂರ್ತಾ ಇದ್ದೆ. ತುಂಬ ಒಳ್ಳೆ ಫ್ರೆಂಡು, ಬೆಂಗಳೂರಿಗೆ ಬರ್ತಾ ಇದ್ದಾನೆ. ಅಂದರೆ ನನ್ನ ರೂಮಲ್ಲಿ ಇರೋಕ್ಕೆ ಮತ್ತು ಬೆಂಗಳೂರಲ್ಲೇ ಕೆಲಸ ಮಾಡೋದಕ್ಕೆ. ಒಂದು ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಅವನನ್ನು ನೋಡೇನೆ 8-9 ವರ್ಷ ಆಗಿರ್ಬೋದು. ಆದರೆ ಫೋನಲ್ಲಿ ಕಾಂಟ್ಯಾಕ್ಟಲ್ಲಿ ಇದ್ದೋ, ಆದರೆ ಎದುರುಗಡೆ ಯಾವತ್ತೂ ಸಿಕ್ಕಿರಲಿಲ್ಲ 8 ವರ್ಷದಿಂದ. ಇವತ್ತು ಬರ್ತಾ ಇದ್ದಾನೆ, ಅವ್ನು ಕರ್ಕೊಂಬರಕ್ಕೆ ಹೋಗ್ಬೇಕು. ಆಲ್ರೆಡಿ ಮೈಸೂರು ಬಿಟ್ಟಿದ್ದಾನಂತೆ, ಕಾಲ್ ಮಾಡಿದ್ದ. ಅವನು ಯಾರು ಅನ್ನೋದನ್ನ ತೋರಿಸ್ತೀನಿ. ಕರ್ಕೊಂಡು ಬರಕ್ಕೆ ಹೋಗುವಾಗ ತುಂಬ ಒಳ್ಳೆ ಫ್ರೆಂಡು, ತುಂಬ ಚೆನ್ನಾಗಿ ಇಡೀ ಸ್ಕೂಲಲ್ಲಿ ಅವನೇ ತುಂಬ ಚೆನ್ನಾಗಿ ಓದ್ತಿದ್ದವನು. ನಾವು ಅವ್ರ ಪಕ್ಕದಲ್ಲೇ ಕೂತ್ಕೊತಿದ್ದವರು. ನಾವು ಒಂಥರ ಮಿಡಲ್, ಈ ಕಡೆ ತುಂಬ ಚೆನ್ನಾಗಿ ಓದೋರು ಅಲ್ಲ, ಈ ಕಡೆ ತುಂಬ ಚೆನ್ನಾಗಿ ಓದೋರು ಅಲ್ಲ, ಮಧ್ಯದಲ್ಲಿ ಇರ್ತಿದ್ದೋ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಅವನ ಅಕ್ಕಪಕ್ಕ ಅಲ್ವಾ, ಆಲ್ಮೋಸ್ಟ್ ಅವನನ್ನ ನೋಡೇ ಜಾಸ್ತಿ ಓದಕ್ ಶುರು ಮಾಡಿದ್ದು. ಸ್ವಲ್ಪ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ತುಂಬಾ ಒಳ್ಳೆ ಹುಡುಗ, ಮತ್ತೆ ಇಲ್ಲೇ ಕೆಲಸ ಮಾಡಕ್ ಬರ್ತಾ ಇದ್ದಾನೆ. ಈಗ ಸದ್ಯಕ್ಕೆಲ್ಲ ನನ್ನ ಜೊತೆಗೆ ಇರಕ್ಕೆ ಬರ್ತಾ ಇದ್ದಾನೆ ನಮ್ಮ ರೂಮಲ್ಲಿ. ಇದು ಆಕ್ಚುಲಿ ಚೆನ್ನಾಗಿ. ಈಗ ನಾನು ಒಬ್ಬನೇ ಇದ್ದೆ ನನ್ನ ರೂಮಲ್ಲಿ, ಈಗ ಅವನು ಬರ್ತಾ ಇದ್ದಾನೆ. ಒಬ್ಬ ಗೆಳೆಯ ಜೊತೆಗಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋಕ್ಕಿಂತ ಹೆಚ್ಚಾಗಿ ಯಾರ ಜೊತೆಗೂ ಒಬ್ಬರೇ ಇರೋದು ಎಲ್ಲರೂ ಕಡಿಮೆ. ಫ್ಯಾಮಿಲಿ ಅಂತ ಇರ್ತಾರೆ, ಬ್ಯಾಚುಲರ್ಸು ಅಂತ ಬಂದಾಗ ಯಾರು ಇದ್ರೇ, ಹುಡುಗರ ಜೊತೆಗೆ ಯಾವ್ದಾರು ಹುಡುಗ ಇದ್ರೇ ಚಂದ. ಯಾಕಂತಂದ್ರೆ ಒಬ್ಬರಿಗೆ ತುಂಬ ಕಷ್ಟ ಆಗುತ್ತೆ. ಮನೆ ಬಾಡಿಗೆ ಕಟ್ಟೋದಾಗ್ಲಿ, ಅಥವಾ ಕೆಲಸ ಮಾಡೋದಾಗ್ಲಿ, ಅಥವಾ ಕೆಲ್ಸಕ್ಕೆ ಹೋಗೋಕ್ಕಾಗ್ಲಿ, ಎಲ್ಲದಕ್ಕೂ ಪ್ರಾಬ್ಲಮ್ ಆಗುತ್ತೆ. ಪ್ರತಿಯೊಬ್ಬರ ಜೊತೆಗೂ ಬ್ಯಾಚುಲರ್ಸ್ ಅಂತ ಇದ್ದಾಗ 2-3 ಜನ ಇದ್ರೇನೆ ಒಂದು ರೂಮಲ್ಲಿ ಚಂದ. ಅದಕ್ಕೆ ನಮ್ಮ ಹುಡುಗ ಬರ್ತಾ ಇದ್ದಾನೆ. ಅವನು ಯಾರು, ಅವನು ಎಲ್ಲಿಂದ ಬಂದ, ನಾವು ಎಷ್ಟು ವರ್ಷದ ಫ್ರೆಂಡ್ಶಿಪ್ಪು ಎಲ್ಲನೂ ಹೇಳ್ತೀನಿ, ತೋರಿಸ್ತೀನಿ. ಅವನು ಬರಲಿ, ಕರ್ಕೊಬರಕ್ಕೆ ಹೋಗಾಗ ಅವನು ಯಾರು ಅಂತ ತೋರಿಸ್ತೀನಿ. ಈಗ ಬೇಗನೆ ಎದ್ದು ನಾನು ಕೆಲ್ಸಕ್ಕೆ ಹೋಗ್ಬೇಕು 12ವರೆಗೆ. ಅಷ್ಟರಲ್ಲಿ ಅವನ್ನ ಬಂದಾಗ ಹೋಗಿ ಕರ್ಕೊಂಡು ಬಂದು ರೂಮಿಗೆ ಬಿಟ್ಬಿಟ್ಟು ಮತ್ತೆ ನಾನು ಕೆಲ್ಸಕ್ಕೆ ಹೋಗ್ಬೇಕು. ಈಗ ಅಡುಗೆ ಮಾಡ್ತಾ ಇದ್ದೀನಿ. ಅವನು ಬಂದಮೇಲೆ ಅವನು ಯಾರು ಅಂತ ತೋರಿಸ್ತೀನಿ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನನ್ನ ಫ್ರೆಂಡ್ನ ಕರ್ಕೊಬರೋಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ನಾನು ಇನ್ನೂ ಬಂದಿಲ್ಲ. ಯಾವುದೋ ಬಸ್ ಬರ್ತಾ ಇದೆ, ಅಲ್ಲಿ ಮೋಸ್ಟ್ಲಿ ಅದರಲ್ಲಿ ಇರಬೇಕು, ನೋಡೋಣ. A few moments later. ನೋಡಿ, ಇವನೇ ನನ್ನ ಫ್ರೆಂಡು ಕುಮಾರ. ಲೈವಲ್ಲ ಅದು ಅದು ಎತ್ತೋಯ್ತು. ಎಲ್ಲಿ ಇಳಿಸಿದ್ ನಾವು? ಅದೆಲ್ಲ ಕೋಡನಗುಂಟೆ ಕ್ರಾಸ್, ಇದು ಫೋರಮ್ ಅಲ್ವ ಅನ್ಬೇಕಿತ್ತು. 15 minutes later. ಮನೆ ಕರ್ಕೊಂಡು ಬಂದಿದ್ದೀನಿ ನನ್ನ ಫ್ರೆಂಡ. ಇವನೇ ನನ್ನ ಫ್ರೆಂಡು. ಅವನ ಹೆಸರು ಬಂದು ಕುಮಾರ ಅಂತ. ಅವ್ನು ನೀರು ಕುಡ್ಕಲಿ, ಆಮೇಲೆ ಮಾತಾಡಿಸ್ತೀನಿ. ನಾನು ಇವನು ಸ್ಕೂಲ್ ಫ್ರೆಂಡ್ಸು, 4ನೇ ಕ್ಲಾಸಿಂದ 10th ವರೆಗೂ. ಆಮೇಲೆ ನಾವೇ ಕಾಲೇಜ್ಗೆ ಒಟ್ಟಿಗೆ ಸೇರ್ಕೊಳ್ಳೋ ಅಂದ್ಬಿಟ್ಟು ನಾವೇ ಇವನ್ನ ಸಪ್ರೇಟ್ ಸೇರಿಸ್ಬಿಟ್ಟು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ನಾನೇ ಬೇರೆ, ಅವನೇ ಬೇರೆ. ನಾನು ಮತ್ತೆ ಕುಮಾರ
ನಮ್ಮೂರ ಹುಡುಗ ಮನು ಸಿದ್ದೇಶ್ ಅಂತ, ಅವನು ನನ್ನ ಫ್ರೆಂಡೇ. ನಾನು ಮತ್ತು ಕುಮಾರ, ಮನು 3 ಜನ ಕ್ಲೋಸ್ ಫ್ರೆಂಡ್ಸು. ಈಗ ಅವನು ಮೈಸೂರಲ್ಲಿ ಅವನೇ, ಮನು ಸಿದ್ದೇಶ. ಇವ ನನ್ನ ಜೊತೆಗೆ ಈಗ ಅವನ ಹೇಳು, ಏನು ಹೇಳ್ತೀವಿ ಹೇಳಂಗಿಲ್ಲ. ಹೆಂಗಿತ್ತು ಸ್ಕೂಲ್ ಲೈಫು, ಈಗ ಹೆಂಗಿತ್ತು? ಗೋಲ್ಡನ್ ಮೆಮೊರಿ ಅಂತಾರಲ್ಲ ಹಂಗೆ ಅದು. ಆದ್ರೆ ಈಗ ಅದು ಕೋಟಿ ಕೊಟ್ಟು ಸಿಗಲ್ಲ. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲ ಸವೆಯದ ನೆನಪು. ನಮ್ದು ನೋಡಿ, ಈಗ ಜೊತೆಗೆ ನಿಂತೀವಲ್ಲ, ಈ ತರದೊಂದು ಫೋಟೋ ಐತೆ, ಹಾಕ್ತೀನಿ ನೋಡಿ ಹೆಂಗೈತೆ, ಆಗ ಹೆಂಗಿದ್ನು ಈಗ ಹೆಂಗವೆ ಅಂತ. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ 101 ನೆನಪು. ಮತ್ತೆ ಮುಂದಿನ ದಿನಗಳಲ್ಲಿ ನನ್ನ ಜೊತೆಗೆ ಇರ್ತಾನಲ್ಲ, ಅವಾಗ ಕಂಪ್ಲೀಟು ಸ್ಕೂಲ್ ಬಗ್ಗೆ, ನಮ್ಮಿಬ್ಬರ ಬಗ್ಗೆ ಹೇಳೋಣ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಹೇಳ್ಬಿಡು ನಮ್ಮ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.